ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಮಾಡ್ತಾಯಿದ್ದೀನಿ ರವಾ ಉಂಡೆ. ಚಿರೋಟಿ ರವಾದಿಂದ ಉಂಡೆ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಆಗುತ್ತೆ. ಪಾಕ ಇಲ್ಲ, ಸಕ್ಕರೆ ಇಲ್ಲ, ಅಯ್ಯೋ ಉಂಡೆನೂ ಇಲ್ಲ ಅನ್ಬೇಡಿ, ಅಷ್ಟು ಚೆನ್ನಾಗಾಗತ್ತೆ. ಇಲ್ಲಿ ನೋಡಿ ಬೇಕಾಗುವಂಥ ಸಾಮಗ್ರಿ. ನಾನು ಏಲಕ್ಕಿನ ಒಂದು ಚೂರು ಸಕ್ಕರೆ ಹಾಕಿಬಿಟ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ಪು ಬಾಂಬೆ ರವೆ ಅಥವಾ ಚಿರೋಟಿ ರವೆ. ಬಾಂಬೆ ರವೆ ಇತ್ತು ಅಂದರೆ ನೀವು ಅದನ್ನು ಒಂದು ಸ್ವಲ್ಪ ಪಲ್ಸ್ ಮೋಡಲ್ಲಿ ಮಿಕ್ಸಿ ಮಾಡಿಬಿಟ್ಟು ಸಣ್ಣಗೆ ಮಾಡ್ಕೊಳ್ಳಿ. ಆಮೇಲೆ ಅದನ್ನು ಸಣ್ಣ ಫ್ಲೇಮಲ್ಲಿ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಹುರಿಬೇಕು. ಗ್ಯಾಸ್ನ ಸ್ಲೋ ಆಗಿಯೇ ಇಡಿ, ಫಾಸ್ಟಾಗಿ ಇಟ್ಟು ಹುರಿಬೇಡಿ, ಇಲ್ಲಾಂದರೆ ರವೆ ಸೀದೋಗೋ ಚಾನ್ಸಸ್ ಇರುತ್ತೆ. ನಾನು 1 ಕಪ್ ರವೆನ ಇಲ್ಲಿ 8 ನಿಮಿಷ ಹುರಿದಿದ್ದೀನಿ ಲೋ ಫ್ಲೇಮಲ್ಲಿ. 2 ಚಮಚದಷ್ಟು ನಾನು ತುಪ್ಪ ಹಾಕಿದ್ದೀನಿ. ರವೆ ಹುರಿಬೇಕಾದ್ರೆ ಅದು ಪರಿಮಳನ ಬರಬೇಕು, ಘಮ ಅಂತ. ಇಲ್ಲಿ ನೋಡಿ, ನಾವು ಕೈಗೆ ರವೆನ ತಗೊಂಡ್ರೆ ಅದು ಮರಳು ಥರ ಕೈಗೆ ಹತ್ತಬೇಕು. ಮತ್ತು ಒಂದು ಸ್ವಲ್ಪ ಹಿಂಗೆ ಕೈಯಲ್ಲಿ ನೋಡಿದ್ರೆ ನಿಮಗೆ ಅದು ಗೊತ್ತಾಗ್ಬಿಡತ್ತೆ. ಆ ರವೆನ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಅದೇ ಕಡೆಯಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟವಾದಂಥ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ. ಇದು ಕೂಡ ನೀವು 30 to 40 ಸೆಕೆಂಡ್ ತನಕ ಮಾತ್ರ ಲೋ ಫ್ಲೇಮಲ್ಲಿ ಹುರಿದ್ಬಿಟ್ಟು ಸೈಡಿಗೆ ಇಟ್ಬಿಡಿ. ನಾನು 1 ಕಪ್ ಬಾಂಬೆ ರವೆಗೆ 3/4 ಕಪ್ಪು ಕಾಯಿ ತುರಿನ ತೊಗೊಂಡಿದ್ದೀನಿ, ಹಸಿ ಕಾಯಿ ತುರಿ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾವು ತುಪ್ಪ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ 1 ನಿಮಿಷದವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಇರಲಿ. ಇಲ್ಲಿ ನೋಡಿ, ಅದು ತುಪ್ಪದಲ್ಲಿ ಹುರಿಬೇಕಾದ್ರೆ ನೀರಿನ ಅಂಶನೂ ಕಡಿಮೆ ಆಗ್ತಾಯಿದೆ. ಇವಾಗ ಇದಕ್ಕೆ ನಾವು 1 ಕಪ್ದಷ್ಟು ಬೆಲ್ಲ ಹಾಕ್ತಾಯಿದ್ದೀವಿ. ನೀವು ಸಿಹಿ ಕಡಿಮೆ ತಿಂತಾಯಿದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ, ಬಟ್ 1 ಕಪ್ಪು ಬೇಕಾಗತ್ತೆ. ಯಾಕಂದರೆ 1 ಕಪ್ಪು ನಮಗೆ ರವೆ ಇದೆ ಮತ್ತು 1/4 ಕಪ್ಪಷ್ಟು ಕೊಬ್ಬರಿ ಇದೆ. ನಾನು 1 ಕಪ್ದಷ್ಟು ಹಾಕಿಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನಾವು ಒಂಚೂರು ಸಕ್ಕರೆ ಹಾಕಿ ಏಲಕ್ಕಿ ಪೌಡರ್ ಮಾಡಿದ್ವಲ್ಲ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಲೋ ಫ್ಲೇಮ್ ಇಡಿ. ಬೆಲ್ಲ ಇರುತ್ತಲ್ವ, ಅದು ಸೀದೋಗೋ ಚಾನ್ಸಸ್ ಇರುತ್ತೆ. ನಾನು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಯಿಕಾಯಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಕೂಡ 6 ರಿಂದ 7 ನಿಮಿಷವರೆಗೂ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು. ಯಾವುದೇ ಕಾರಣಕ್ಕೆ ಗ್ಯಾಸ್ ಫ್ಲೇಮ್ನ ಜಾಸ್ತಿ ಇಡಬೇಡಿ. ಇಲ್ಲಿ ನೋಡಿ, ತಳ ಬಿಡ್ತಾ ಇದೆ. ತುಂಬ ಡ್ರೈ ಮಾಡಬೇಡಿ, ಇಲ್ಲಾಂದರೆ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಸ್ಪೂನಲ್ಲಿ ಬೀಳಬೇಕದು, ಆವಾಗ ನೀವು ಗ್ಯಾಸು ಆಫ್ ಮಾಡಬೇಕಾಗತ್ತೆ. ತುಂಬ ಹೊತ್ತು ಇಟ್ಬಿಟ್ರೆ ಕಟಿ ಆಗುತ್ತೆ. ಇಲ್ಲಿ ನೋಡಿ, ಇದು ಕರೆಕ್ಟಾಗಿ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಬಿಡಿ. ನಾನು ಇದಕ್ಕೆ ಒಂದು 5 ರಿಂದ 10 ನಿಮಿಷ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇನ್ನೂ ಮಾಯ್ಸ್ಟು ಇದೆ, ತಣ್ಣಗಾಗಿದೆ. ಆದ್ರೂ ಈ ರೀತಿ ಹಸಿ ಇರಬೇಕು. ಇಲ್ಲ ಅಂತಂದರೆ ತುಂಬ ಹೊತ್ತು ನೀವು ಫ್ರೈ ಮಾಡಿದ್ರೆ
ಡ್ರೈ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡಿ ತಳನೂ ಹಿಡಿದಿಲ್ಲ, ಲೋ ಫ್ಲೇಮಲ್ಲಿ ಮಾಡಿರೋದ್ರಿಂದ. ಇವಾಗ ಆ ರವಾದಲ್ಲಿ ಕೊಬ್ಬರಿ ಮತ್ತು ಬೆಲ್ಲನ ಹಾಕಿಬಿಟ್ಟು ಚೆನ್ನಾಗಿ ಕೈಯಲ್ಲಿ ಮಸಾಜ್ ಮಾಡಿ. ಗಂಟು ಯಾವುದೇ ರೀತಿ ಉಳಿಬಾರ್ದು. ನಿಮಗೆ ಆಗಲಿಲ್ಲ ಅಂದರೆ ಮಿಕ್ಸಿ ಕೂಡ ಮಾಡ್ಕೋಬಹುದು. ಪಲ್ಸ್ ಮೋಡಲ್ಲಿ ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ತಗೊಳ್ಳಿ. ನಾನಿಲ್ಲಿ ಕೈಯಿಂದ ತಿಕ್ಕಿ ಮಾಡ್ತಾಯಿದ್ದೀನಿ. ಯಾವುದೇ ರೀತಿ ಗಂಟುಗಳು ಆಗಿಲ್ಲ. ಇಲ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ. ನೀವು ಫಸ್ಟ್ ಟೈಮ್ ಮಾಡ್ತಿದ್ರೆ ಗಟ್ಟಿ ಆಯಿತು ಪಾಕ ಅಂದರೆ ಒಂಚೂರು ಹಾಲು ಕೂಡ ಹಾಕ್ಕೋಬೋದು. ನನಗೆ ಪಾಕ ಕರೆಕ್ಟಾಗಿ ಆಗಿದೆ, ನಾನು ಹಾಲು ಏನೂ ಹಾಕಿಲ್ಲ. ಇಲ್ಲಿ ನೋಡಿ ಎರಡು ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೀವು ಉಂಡೆ ಮಾಡಿದ್ರೆ ನೀವು ಸ್ಟೋರ್ ಮಾಡಿಬಿಟ್ಟು ತಿನ್ಬೋದು, ಏನೂ ಹಾಳಾಗಲ್ಲ. ತುಪ್ಪ ಕೂಡ ಹಾಕೋಬೋದು ಮತ್ತೆ ಬೇಕಾದರೆ. ನೋಡಿ ಇವಾಗ ಮಿಕ್ಸ್ ಆಗಿದೆ, ಉಂಡೆ ರೆಡಿ ಆಗ್ತಾ ಇದೆ. ನೀವು ಈಗ ಉಂಡೆನ ಕಟ್ಟಬಹುದು. ನನ್ನ ಹತ್ರ ಒಂದು ಸ್ಪೂನ್ ಇದೆ, ಆ ಸ್ಪೂನಲ್ಲಿ ನಾನು ಹಾಕಿಬಿಟ್ಟು ಉಂಡೆ ಕಟ್ತಾ ಇದ್ದೀನಿ. ಅಂದರೆ ಅದು ಒಂಥರ ಡಿಸೈನ್ ಆಗುತ್ತೆ, ಅದಕ್ಕೋಸ್ಕರ ನೀವು ಕೈಯಿಂದನೂ ಕೂಡ ಉಂಡೆ ಕಟ್ಬೋದು. ಇಲ್ಲಿ ನೋಡಿ ರೆಡಿ ಸ್ವೀಟ್ ಬರುತ್ತಲ್ಲ, ಆ ರೀತಿ ಅದು ಬರುತ್ತೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಶೇಪು. ಈ ರೀತಿ ನಾನು ಎಲ್ಲ ಉಂಡೆಗಳನ್ನ ಮಾಡ್ಕೋತೀನಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ ರುಚಿಕಟ್ಟಾದ ರವೆ ಉಂಡೆ ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. Thanks for watching my video.